ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಉದ್ನೂರು ಗ್ರಾಮಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೂಡ ಬಸವೇಶ್ವರರ ದೇವಸ್ಥಾನ ಪರಮ ಪೂಜ್ಯ ತಿರುಗಾ ಶ್ರೀಗಳ ಅಮೃತ ಹಸ್ತದಿಂದ ಅಲ್ಲಿ ಜಾತ್ರೆಯನ್ನು ಕೂಡ ನಡೆದು ಬಹಳ ಪ್ರಸಿದ್ಧ. ಕಲಬುರಗಿ ಜಿಲ್ಲೆ ಇತಿಹಾಸದಲ್ಲಿ ಸಾಕಷ್ಟು ಜನ ಪ್ರತಿ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೀತಕ್ಕಂಥ ಒಂದು ದೇವಸ್ಥಾನ ಸುಕ್ಷೇತ್ರದ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ರಾಜ್ಯ ಹೆದ್ದಾರಿ ಮತ್ತು ರಿಂಗ್ ರಸ್ತೆಗೆ ಮುಖವಾಗಿ ಏನಪ್ಪಾ ಅಂದ್ರೆ ಉದ್ನೂರು ಗ್ರಾಮ ಸುಕ್ಷೇತ್ರ, ಉದ್ನೂರು ಗ್ರಾಮ ಬಸವೇಶ್ವರ ದೂಡ ಬಸವೇಶ್ವರ ಗ್ರಾಮ ಅಂತ ಹೇಳಿ ಒಂದು ಕಮಾನ್ ಇರ್ಬೇಕಂತ ಹೇಳಿ ಎಲ್ಲ ಗ್ರಾಮಸ್ಥರ ಬಹುದಿನದ ಬೇಡಿಕೆ. ಅದನ್ನ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 20 ಲಕ್ಷ ರೂಪಾಯಿಗಳನ್ನ ಇಟ್ಟು ಇವತ್ತು ನಾವು ಮತ್ತು ನಮ್ಮ ಗ್ರಾಮದ ದೇವಸ್ಥಾನದ ಅಧ್ಯಕ್ಷರು ವೆಂಕಟರಪ್ಪ ಪಾಟೀಲ್, ಎಲ್ಲ ಗ್ರಾಮದ ಹಿರಿಯರು, ನಮ್ಮ ಮಾಜಿ ಉಪಾಧ್ಯಕ್ಷರು, ನಮ್ಮ ಲಿಂಗರಾಜ್ ಅವರು, ಎಲ್ಲ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ದೇವೆ. ಲಕ್ಷ್ಮಣ ಪೂಜಾರಿ ಅವರು ಮತ್ತು ನಮ್ಮ ಶಿವಪುತ್ರ ಉದ್ನೂರು ಎಲ್ಲ ಗ್ರಾಮಸ್ಥ ಮುಖಂಡರು ಎಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಗುದ್ದಲಿ ಪೂಜೆಯನ್ನ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇವತ್ತು ನಾವು ಎಲ್ಲ ನೆರವೇರಿಸಿದ್ದೇವೆ. ಇದು ಅಲ್ಲದೆ ಮತ್ತಲ್ಲಿ ಸ್ಮಶಾನ ಭೂಮಿ ಕಂಪೌಂಡ್ ಆವರಣಗೊಳಿಸಲು ಕೂಡ 25 ಲಕ್ಷ ರೂಪಾಯಿನ ಇಟ್ಟಿದ್ದೇವೆ. ಅದು ವಿಧಾನಸಭಾ ಕ್ಷೇತ್ರದ ದೂಡ ಬಸವೇಶ್ವರ ದೇವಸ್ಥಾನಕ್ಕೆ ಕೂಡ ಮೊದಲು 50 ಲಕ್ಷ ರೂಪಾಯಿ ಒಂದು ರೈತ ಭವನ ಅಂತ ಹೇಳಿ ಅದು ಕೂಡ ಈಗಾಗಲೇ ಉದ್ಘಾಟನೆ ಆಗಿದೆ. ಮತ್ತೆ 50 ಲಕ್ಷ ರೂಪಾಯಿಗಳನ್ನ ನಾವು ಆ ದೇವಸ್ಥಾನ ಕಟ್ಟಡಕ್ಕೆ ಏನು ಬಂದ್ರೆ ದೂಡ ಬಸವೇಶ್ವರ ಒಂದು ಸುಂದರವಾದ ಕಟ್ಟಡ ಈಗಾಗಲೇ ಶ್ರೀಗಳು 3-4 ಕೋಟಿ ರೂಪಾಯಿ ಒಂದು ಪ್ಲಾನ್ ಮಾಡಿದ್ದಾರೆ. ನಮ್ಮ ಸರ್ಕಾರದ ಕೂಡ 50 ಲಕ್ಷ ರೂಪಾಯಿಯನ್ನ ಈ ಸಲ ಇಟ್ಟಿದ್ದೇವೆ. ಅದನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭವಾಗ್ತದೆ ಅಂತಕ್ಕಂಥ ಮಾತನ್ನ ಅನೇಕ ಕಾರ್ಯಗಳು ಈ ರಸ್ತೆ ಕೂಡ ಬರ್ತಕ್ಕಂಥದ್ದು ಒಂದು ದೊಡ್ಡ ಶುದ್ಧವಾದ ಒಂದು ಒಳ್ಳೆಯ ರಸ್ತೆ ಏನಪ್ಪಾ ಅಂದ್ರೆ ನಿರ್ಮಾಣ ಆಗ್ಬೇಕು ಅಲ್ಲಿವರೆಗೆ ಅಂತ ಹೇಳಿ ಬಹುದಿನದ ಜನರ ಬೇಡಿಕೆ ಇದೆ. ಅದನ್ನ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಅನೇಕ ಸಣ್ಣ ಪುಟ್ಟ ರಸ್ತೆಗಳು, ಹೈಮಾಸ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳು ಕೂಡ ನಾವು ಈ ಗ್ರಾಮಕ್ಕೆ ಒದಗಿಸಿದ್ದೇವೆ. ಗ್ರಾಮಸ್ಥರ ಅಭಿಲಾಷದ ಮೇರೆಗೆ ನಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಮೇಲೆ ಅವರ ಏನೇನು ಬೇಡಿಕೆಗಳಿವೆ ಅದನ್ನ ಸ್ಪಂದನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಆಗ್ತದೆ ಅದು ಎಷ್ಟು ದಿನ ಮುಗಿಸ್ತೀರಿ? ಈ ಕೆಲಸ ಎಷ್ಟು ದಿನ ಮುಗಿಸ್ತೀರಿ?